ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕ್ಲಾಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಿಂದಿನ ಕ್ಲಾಸ್ನಲ್ಲಿ ನಮ್ಮ ಕನ್ನಡದ ಮೊದಲ ಮನೆತನವಾದಂತಹ ಕದಂಬರ ಮನೆತನದ ಸಂಪೂರ್ಣವಾದಂತಹ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ರಾಜ್ಯ ಮನೆತನಗಳಾಗಿರ್ಬೋದು, ಅರಸರ ಬಗ್ಗೆ ಆಗಿದ್ದು ಡಿಸ್ಕಷನ್ ಮಾಡಲಾಗಿದೆ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಕ್ ಹೊರಟಿರುವಂತಹ ಚಾಪ್ಟರ್ ಅಧ್ಯಾಯ ಯಾವುದು ಅಂದ್ರೆ ಶಾತವಾಹನರು. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೊದಲ ಮನೆತನ ಯಾವುದು ಅಂದ್ರೆ ಶಾತವಾಹನರ ಮನೆತನ. ಹಾಗಾದ್ರೆ ಈ ಶಾತವಾಹನರ ಮನೆತನದ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ. ಶಾತವಾಹನರ ಮನೆತನ ಯಾವಾಗ ಒಂದು ಕಾಲಾವಧಿಯನ್ನು ನೋಡೋದಾದ್ರೆ ಕ್ರಿಸ್ತ ಪೂರ್ವ 235ರಿಂದ ಕ್ರಿಸ್ತ ಶಕ 225, ಕ್ರಿಸ್ತ ಪೂರ್ವ 235, ಕ್ರಿಸ್ತ ಪೂರ್ವ 100 ಈ ರೀತಿ ಹಿಂದ್ ಹೋಗಿ ಕ್ರಿಸ್ತ ಶಕ 225ರವರೆಗೆ ಶಾತವಾಹನರು ಒಂದು ಕರ್ನಾಟಕದಾದ್ಯಂತ ಅಥವಾ ಕರ್ನಾಟಕದ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಲ್ಲಿ ಒಂದು ಆಳ್ವಿಕೆಯನ್ನ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಶಾತವಾಹನರ ಬಗ್ಗೆ ನೋಡೋದಾದ್ರೆ ಇದು ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಮೊದಲ ಮನೆತನ. ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವುದು ಅಂದ್ರೆ ಶಾತವಾಹನರ ಮನೆತನ. ಶಾತವಾಹನರ ಮನೆತನವನ್ನ ಕರ್ನಾಟಕದ ಮೊದಲ ಮನೆತನ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ ಮೊದಲ ಮನೆತನ ಯಾವುದು ಅಂದ್ರೆ ಶಾತವಾಹನ ಮನೆತನ. ಕನ್ನಡದ ಮೊದಲ ಮನೆತನ ಕದಂಬ ಮನೆತನ. ಅಂದ್ರೆ ತನ್ನ ಆಡಳಿತ ಭಾಷೆಯನ್ನ ಕನ್ನಡವನ್ನಾಗಿಟ್ಟುಕೊಂಡು ಆಳ್ವಿಕೆ ಮಾಡಿದ್ದು ಕದಂಬ ಮನೆತನ. ಬಟ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಆಳ್ವಿಕೆ ಮಾಡಿದ್ದು ಶಾತವಾಹನರ ಮನೆತನ. ಹಾಗಾದ್ರೆ ಈ ಶಾತವಾಹನ ಮನೆತನದ ಸ್ಥಾಪಕ ಯಾರು ಅಂದ್ರೆ ಶ್ರೀಮುಖ. ಶಾತವಾಹನರ ವಂಶದ ಸ್ಥಾಪಕ ಯಾರು ಅಂದ್ರೆ ಶ್ರೀಮುಖ. ಈ ಶ್ರೀಮುಖನು ಶಾತವಾಹನರ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಮೂಲತಃ ಇವರು ಆಂಧ್ರ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಿದ್ರಂತೆ. ಇವರು ಆಂಧ್ರ ಪ್ರದೇಶದಲ್ಲಿ ಆಳ್ವಿಕೆ ಮಾಡುತ್ತಿದ್ರಿಂದ ಇವರಿಗೆ ಆಂಧ್ರದ ಭ್ರಾತ್ಯರು ಅಂತ ಕರೀತಾರೆ. ಆಂಧ್ರದ ಭ್ರಾತ್ಯರು ಅಂತ ಯಾರನ್ನ ಕರೀತಾರೆ ಅಂದ್ರೆ ಶಾತವಾಹನರನ್ನ ಕರೀತಾರೆ. ಯಾಕಂದ್ರೆ ಇವರು ಆಂಧ್ರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಮೂಲತಃ ಆಳ್ವಿಕೆಯನ್ನ ಮಾಡ್ತಿದ್ರಂತೆ. ಹಾಗಾದ್ರೆ ಈ ಶಾತವಾಹನರ ರಾಜಧಾನಿ ಯಾವುದು ಅಂದ್ರೆ ಫೈತಾನ್ ಅಂತ ಹೇಳ್ಬೋದು. ರಾಜಧಾನಿ ಯಾವುದು ಅಂದ್ರೆ ಫೈತಾನ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಪ್ರತಿಷ್ಠಾನ ಅಂತ ಕರೀತಾರೆ. ಫೈತಾನ್ ಅಥವಾ ಪ್ರತಿಷ್ಠಾನ ಇರುವಂತದ್ದು ಎಲ್ಲಿದೆ ಅಂದ್ರೆ ಇದು ಮಹಾರಾಷ್ಟ್ರದ ಗೋದಾವರಿ ನದಿಯ ದಂಡೆಯ ಮೇಲೆ ಇತ್ತು. ಇವರ ರಾಜಧಾನಿ ಫೈತಾನ್ ಅಥವಾ ಪ್ರತಿಷ್ಠಾನ ಮಹಾರಾಷ್ಟ್ರದ ಗೋದಾವರಿ ನದಿಯ ದಂಡೆಯ ಮೇಲೆ ಇತ್ತು. ಹಾಗಾದ್ರೆ ಇವರ ರಾಜ್ಯ ಲಾಂಛನ ಯಾವುದು ಆಗಿರ್ತಂದ್ರೆ ಶಾತವಾಹನರ ರಾಜ್ಯ ಲಾಂಛನ ಯಾವುದು ಆಗಿರ್ತಂದ್ರೆ ವರುಣ ಇವರ ರಾಜ್ಯ ಲಾಂಛನ ಆಗಿತ್ತು. ಹಾಗಾದ್ರೆ ಈ ಶಾತವಾಹನ ಪದದ ಅರ್ಥ ಏನು? ಶಾತವಾಹನ ಪದದ ಅರ್ಥ ಏನು ಅಂದ್ರೆ ವ್ಯಾಪಾರಸ್ಥ, ವ್ಯಾಪಾರಿ ಅಥವಾ ವರ್ತಕ ಅಥವಾ ಚುರುಕಾದ ಕುದುರೆ ಅಂತ ಹೇಳ್ಬೋದು. ಚುರುಕಾದ ಕುದುರೆ ಎಂಬುದು ಈ ಶಾತವಾಹನ ಎಂಬ ಪದದ ಅರ್ಥ ವ್ಯಾಪಾರಿ, ವರ್ತಕ, ಚುರುಕಾದ ಕುದುರೆ ಅಂತ ಹೇಳ್ಬೋದು. ಹಾಗಾದ್ರೆ ಇನ್ನೊಮ್ಮೆ ನೋಡ್ಕೊತಾ ಹೋಗೋದಾದ್ರೆ ಶಾತವಾಹನರ ಕಾಲ ಕ್ರಿಸ್ತ ಪೂರ್ವ 230ರಿಂದ ಕ್ರಿಸ್ತ ಶಕ 225. ದಕ್ಷಿಣ ಭಾರತದಲ್ಲಿ ಮೌರ್ಯರ ನಂತರ ಆಳ್ವಿಕೆ ಮಾಡಿದ ಮೊದಲ ಮನೆತನ ಶಾತವಾಹನರ ಮನೆತನ. ಕರ್ನಾಟಕದ ಮೊದಲ ಮನೆತನ ಸ್ಥಾಪಕ ಶ್ರೀಮುಖ. ಮೂಲತಃ ಇವರು ಆಂಧ್ರ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿದ್ರಿಂದ ಇವರನ್ನ ಆಂಧ್ರದ ಭ್ರಾತ್ಯರು ಅಂತ ಕರೀತಾರೆ. ಇವರ ರಾಜಧಾನಿ ಪೈತಾನ್ ಅಥವಾ ಪ್ರತಿಷ್ಠಾನ. ಇದು ಮಹಾರಾಷ್ಟ್ರದ ಗೋದಾವರಿ ನದಿಯ ದಂಡೆ ಮೇಲೆ ಇತ್ತು. ಇವರ ರಾಜ್ಯ ಲಾಂಛನ ಯಾವುದಾಗಿತ್ತು ಅಂದ್ರೆ ವರುಣ ಆಗಿತ್ತು. ಇವರು ಅಂದ್ರೆ ಶಾತವಾಹನ ಪದದ ಅರ್ಥ ಏನು ಅಂದ್ರೆ ವ್ಯಾಪಾರಸ್ಥ, ವರ್ತಕ ಅಥವಾ ಚುರುಕಾದ ಕುದುರೆ ಅಂತ ಹೇಳ್ಬೋದು. ಇನ್ನ ಶಾತವಾಹನರ ಸಾಮ್ರಾಜ್ಯದ ಅರಸರ ಬಗ್ಗೆ ನೋಡಿಕೊಳ್ಳುತ್ತಾ ಹೋಗೋದಾದ್ರೆ ಇಲ್ಲಿ ಬರುವಂತಹ ಮೊದಲನೇ ಅರಸನೇ ಯಾರು ಅಂದ್ರೆ 1ನೇ ಶಾತಕರ್ಣಿಯ ಕಾಲ ಕ್ರಿಸ್ತ ಪೂರ್ವ 184ರಿಂದ 128ರ ಒಂದು ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡಿದಂತ 1ನೇ ಶಾತಕರ್ಣಿ ಯಾರು ಅಂದ್ರೆ ಈ ಮನೆತನದ ಸ್ಥಾಪಕನಾದಂತಹ ಶಾತವಾಹನ ಮನೆತನದ ಸ್ಥಾಪಕನಾದಂತಹ ಶ್ರೀಮುಖನ ಮಗನೇ ಯಾರು ಅಂದ್ರೆ ಈ 1ನೇ ಶಾತಕರ್ಣಿ. ಶ್ರೀಮುಖನ ಮಗನೇ ಯಾರು ಅಂದ್ರೆ 1ನೇ ಶಾತಕರ್ಣಿ. ಈ 1ನೇ ಶಾತಕರ್ಣಿ ಯಾವಾಗ ಆಳ್ವಿಕೆಗೆ ಬರ್ತಾನೆ ಅಂದ್ರೆ 184 ಕ್ರಿಸ್ತ ಪೂರ್ವ 184ರಲ್ಲಿ ಒಂದು ಶಾತವಾಹನ ಮನೆತನದ ಒಂದು ಆಳ್ವಿಕೆಯನ್ನು ವಹಿಸಿಕೊಳ್ತಾನೆ. ಈತನು ತನ್ನ ಸಾಮ್ರಾಜ್ಯವನ್ನ ದಕ್ಷಿಣದ ವಿಂಧ್ಯ ಪರ್ವತದವರೆಗೂ ಹಬ್ಬಿಸಿದನು ಎಂದು ಈತನ ರಾಣಿ ಯಾರು ಅಂದ್ರೆ ನಾಗಾನಿಕ ಹೊರಡಿಸಿದಂತಹ ನಾನಾಗಢ ಶಾಸನದಿಂದ ಏನ್ ತಿಳಿದು ಬರ್ತದಂದ್ರೆ ಈ 1ನೇ ಶಾತಕರ್ಣಿ ತನ್ನ ಸಾಮ್ರಾಜ್ಯವನ್ನ
ದಕ್ಷಿಣದ ವಿಂಧ್ಯ ಪರ್ವತದವರೆಗೂ ವಿಸ್ತರಿಸಿದನು ಎಂದು ಹೇಳಲಾಗುತ್ತದೆ. ಹಾಗಾದ್ರೆ ಈತನು ಮತ್ತೆ ಕಳಿಂಗದ ಮೇಲೆ ದಾಳಿ ಮಾಡಿ ಅಲ್ಲಿ ಅರಸನಾದ ಕಾರ್ಬೆಲ್ಲನನ್ನ ಸೋಲಿಸಿದನು ಎಂದು ಹತ್ತಿಗುಪ್ಪೆ ಶಾಸನದಿಂದ ತಿಳಿದು ಬರ್ತದೆ. ಈ ಒಂದು ಎರಡೂ ದಿಗ್ವಿಜಯದ ಸವಿ ನೆನಪಿಗಾಗಿ ಈತನು ಎರಡು ಅಶ್ವಮೇಧ ಯಾಗ, ಒಂದು ರಾಜಸೂಯ ಯಾಗವನ್ನ, ಒಂದು ರಾಜಸೂಯಿ ಯಾಗವನ್ನ ಕೈಗೊಂಡನೆಂದು ಹೇಳಲಾಗುತ್ತದೆ. ಈತನಿಗಿದ್ದ ಬಿರುದು ಏನಂದ್ರೆ ದಕ್ಷಿಣ ಪ್ರತಾಪತಿ ಎಂಬ ಬಿರುದು ಇತ್ತು. 1ನೇ ಶಾತಕರ್ಣಿಗೆ ಇದ್ದ ಬಿರುದು ಯಾವುದು ಅಂದ್ರೆ ದಕ್ಷಿಣ ಪ್ರತಾಪತಿ ಎಂಬ ಬಿರುದು ಇತ್ತು. ಹಾಗಾದ್ರೆ ಈತನು ಸಾಮ್ರಾಜ್ಯದ ವಿಸ್ತರಣೆ ವಿಂಧ್ಯ ಪರ್ವತದವರೆಗೆ ಹಬ್ಬಿತ್ತೆಂದು ಈತನ ರಾಣಿಯಾದ ನಾಗಾನಿಕ ತಿಳಿಸುವಂತಹ ಹೊರಡಿಸಿದಂತ ನಾನಾಗಢ ಶಾಸನದಿಂದ ಏನ್ ತಿಳಿದು ಬರ್ತದೆ, ಈತನು ಸಾಮ್ರಾಜ್ಯವನ್ನು ದಕ್ಷಿಣದ ವಿಂಧ್ಯ ಪರ್ವತದವರೆಗೂ ಹಬ್ಬಿಸಿದನೆಂದು. ಹಾಗಾದರೆ ಕಳಿಂಗದ ಮೇಲೆ ದಾಳಿ ಮಾಡಿ ಅಲ್ಲಿ ಅರಸನಾದ ಕಾರ್ಬೆಲ್ಲನನ್ನ ಸೋಲಿಸಿದನೆಂದು ಹೇಳುವಂತಹ ಶಾಸನ ಯಾವುದು ಅಂದ್ರೆ ಹತ್ತಿಗುಪ್ಪೆ ಶಾಸನ ಅಂತ ಹೇಳ್ಬೋದು. ಹಾಗಾದರೆ ಇವನ ನಂತರ ಬರುವಂತ ಅರಸರ ಬಗ್ಗೆ ನೋಡುವುದಾದರೆ 1ನೇ ಶಾತಕರ್ಣಿ ನಂತರ ಬರುವ ಮತ್ತೊಬ್ಬ ಕವಿ ಯಾರು ಅಂದ್ರೆ ಕವಿ ಹಾಲನ ಕಾಲ ಯಾವುದು ಅಂದ್ರೆ ಕ್ರಿಸ್ತ ಪೂರ್ವ 46ರಿಂದ 51ರವರೆಗೆ ಹಾಲಕವಿ ಶಾತವಾಹನ ಮನೆತನವನ್ನ ಆಳ್ವಿಕೆ ಮಾಡ್ತಾನೆ. ಈ ಹಾಲಕವಿಯ ಎಷ್ಟನೇ ಮನೆತನದ 17ನೇ ಅರಸನಾಗಿ ಕಾರ್ಯವನ್ನ ನಿರ್ವಹಿಸ್ತಾನೆ. 17ನೇ ಅರಸನಾಗಿ ಹಾಲನು ಶಾತವಾಹನ ಮನೆತನವನ್ನ ಆಳ್ವಿಕೆ ಮಾಡ್ತಾನೆ. ಈತನು ಸಿಲೋನಿನ ರಾಣಿಯಾದಂತಹ ಲೀಲಾವತಿಯನ್ನ ಮದುವೆಯಾದನು ಎಂದು ಹೇಳಲಾಗುತ್ತದೆ. ಹಾಲನು ಸಿಲೋನಿನ ರಾಣಿಯಾದ ಲೀಲಾವತಿಯನ್ನ ಮದುವೆಯಾದನು ಅಂತ ಹೇಳಲಾಗುತ್ತದೆ. ಈ ಹಾಲ ರಾಜ್ಯ ಏನಾಗಿದೆ ಅಂದ್ರೆ ಸ್ವತಃ ಸಾಹಿತ್ಯ ಕೂಡ ಆಗಿತ್ತು. ಈತನು ಅರಸನಷ್ಟೇ ಅಲ್ಲದೆ ಸಾಹಿತ್ಯ ಕೂಡ ಆಗಿದ್ದು ಈತನು ಒಂದು ಕೃತಿಯನ್ನು ರಚಿಸ್ತಾನೆ. ಅದೇ ಒಂದು ಕೃತಿ ಹೆಸರು ಏನಂದ್ರೆ ಗತಾ ಸಪ್ತಸತಿ. ಇದು ಗತಾ ಸಪ್ತಸತಿ ಎನ್ನುವುದು ಹಾಲ ಬರೆದಂತ ಕೃತಿ ಗತಾ ಸಪ್ತಸತಿ. ಈ ಗತಾ ಸಪ್ತಸತಿಯಲ್ಲಿ ಒಟ್ಟು 700 ಶೃಂಗಾರ ಕಾವ್ಯಗಳನ್ನ ಬಳಸ್ತಾನೆ ಈತ 700 ಶೃಂಗಾರ ಕಾವ್ಯಗಳನ್ನ ಬಳಸ್ತಾನೆ. ತನ್ನ ಹೆಂಡತಿಯಾದಂತಹ ಲೀಲಾವತಿಯನ್ನ ಆ ಒಂದು ಕೃತಿಯಲ್ಲಿ 700 ಶೃಂಗಗಳನ್ನ ಬೆಳೆಸಿಕೊಂಡು ವರ್ಣನೆ ಮಾಡಿ ಹೇಳಿದ್ರಿಂದ ಈತನಿಗೆ ಒಂದು ಬಿರುದಿತ್ತು. ಆ ಬಿರುದೆ ಏನಂದ್ರೆ ಕವಿ ಪುಂಗವ ಅಂತ. ಬರೀ ವರ್ಣನೆ ಅಂದ್ರೆ ಪುಂಗೋದಂದ್ರೆ ಏನು, ವರ್ಣನೆ ಮಾಡಿ ಹೇಳೋದು ಅಂದ್ರೆ ಸುಳ್ಳಾಗ್ಲಿ ಕರೆ ಒಟ್ಟು ಹೇಳೋದು. ಅವನ ಹೆಂಡತಿ ಹಂಗಿದ್ಲು, ನನ್ನ ಹೆಂಡತಿ ಹಿಂಗಿದ್ಲು ಅಂತ ಹೇಳಿ 700 ಶೃಂಗಗಳನ್ನ ಬಳಸಿ ಹೇಳೋದ್ರಿಂದ ಇವನಿಗಿದ್ದ ಬಿರುದು ಕವಿ ಪುಂಗವ ಅಂತ ಬಿರುದಿತ್ತು. ತನ್ನ ಹೆಂಡತಿಯ ಲೀಲಾವತಿಯನ್ನ ಗತಾಸಪ್ತಸತಿಯಲ್ಲಿ 700 ಶೃಂಗಾರ ಕಾವ್ಯಗಳನ್ನ ಹೊಗಳಿ ಬಿರುದು ಪಡೆದುಕೊಂಡಂತಹ ಕವಿ ಪುಂಗವ ಎಂಬ ಬಿರುದುಕೊಂಡಂತಹ ಅರಸ ಯಾರು ಅಂದ್ರೆ ಅವನೇ ಶಾತವಾಹನರ 17ನೇ ಅರಸ ಹಾಲ ಅಂತ ಹೇಳ್ಬೋದು. ಇನ್ನ ಶಾತವಾಹನರ ಪ್ರಸಿದ್ಧ ಅರಸನಾದಂತಹ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ನೋಡೋಣ. ಈ ಶಾತವಾಹನರ ಮನೆತನದ ಪ್ರಸಿದ್ಧ ಅರಸ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಈತನ ಕಾಲ ಕ್ರಿಸ್ತಶಕ 106ರಿಂದ 130. ಅವು ಹಿಂದಿನ ಹಾಲಕವಿ ಮತ್ತು 2ನೇ ಶಾತಕರ್ಣಿಯ ಏನಿತ್ತು ಕಾಲ ಕ್ರಿಸ್ತ ಪೂರ್ವ ಇತ್ತು. ಬಟ್ ಈ ಗೌತಮಿ ಪುತ್ರ ಶಾತಕರ್ಣಿ ಕಾಲ ಕ್ರಿಸ್ತ ಶಕದಿಂದ ಆರಂಭ ಆಗುತ್ತೆ. ಅದು ಎಷ್ಟರಿಂದ ಅಂದ್ರೆ 106ರಿಂದ 130ರವರೆಗೆ ಒಂದು ಸುದೀರ್ಘವಾದಂತಹ ಮಹತ್ವಪೂರ್ಣವಾದಂತಹ ಆಳ್ವಿಕೆ ಮಾಡಿದ್ರಿಂದ ಈ ಮನೆತನದ ಅರಸನಾದಂತಹ ಶಾತವಾಹನರ ಗೌತಮಿ ಪುತ್ರ ಶಾತಕರ್ಣಿಯನ್ನ ಪ್ರಸಿದ್ಧ ಅರಸ ಅಂತ ಕರೀತಾರೆ. ಈತನೇ ಶಾಲಿವಾಹನ ಶಕೆಯನ್ನು ಪ್ರಾರಂಭಿಸಿದನೆಂದು ಹೇಳಲಾಗುತ್ತದೆ. ಶಾಲಿವಾಹನ ಶಕೆಯನ್ನು ಪ್ರಾರಂಭಿಸಿದ್ದು ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಈತನು ಶಕರ ಅರಸನಾದ ನಹಪಾನನನ್ನ ಸೋಲಿಸಿ ಆತನ ನಾಣ್ಯಗಳ ಮೇಲೆ ಮರು ಮುದ್ರಣ ಮಾಡಿದರಿಂದ ಈತನಿಗೆ ಶಕಾರಿ ಅಥವಾ ಶಿಕಾರಿ ಎಂಬ ಬಿರುದಿತ್ತು. ಶಕಾರಿ ಅಥವಾ ಶಿಕಾರಿ ಎಂಬ ಬಿರುದು ಯಾರಿಗಿತ್ತು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಗೆ ಇತ್ತು. ತದನಂತರ ಈತನು ತನ್ನ ಸಾಮ್ರಾಜ್ಯವನ್ನ 3 ಸಮುದ್ರದವರೆಗೆ ವಿಸ್ತರಿಸಿದ್ದರಿಂದ ಈತನಿಗೆ ತ್ರೈ ಸಮುದ್ರ ತೋಯ ಪಿತಾಮಹ ಎಂಬ ಬಿರುದು ಇತ್ತು. ಯಾವ ಬಿರುದು? ತ್ರೈ ಸಮುದ್ರ ತೋಯ ಪಿತಾಮಹ ಎಂಬ ಬಿರುದು ಯಾರಿಗಿತ್ತು ಅಂದ್ರೆ
ಗೌತಮಿಪುತ್ರ ಶಾತಕರ್ಣಿಗೆ ಇತ್ತು. ಈತನು ಭಾರತ ಇತಿಹಾಸದಲ್ಲೇ ಬ್ರಾಹ್ಮಣರಿಗೆ ಮೊದಲ ಬಾರಿಗೆ ಭೂದಾನ ಮಾಡಿದ್ರಿಂದ ಈತನಿಗೆ ಏಕ ಬ್ರಾಹ್ಮಣ ಎಂಬ ಬಿರುದು ಸಹ ಇತ್ತು. ಏಕ ಬ್ರಾಹ್ಮಣ ಎಂಬ ಬಿರುದು ಸಹ ಇತ್ತು. ಈ ತ್ರೈ ಸಮುದ್ರ ತೋಯ ಪಿತಾಮಹ ಮತ್ತು ಏಕ ಬ್ರಾಹ್ಮಣ ಎಂಬ ಬಿರುದು ಗೌತಮಿಪುತ್ರ ಶಾತಕರ್ಣಿಗೆ ಇತ್ತು ಎಂದು ತಿಳಿದು ಬರುವ ಶಾಸನ ಯಾವುದು ಅಂದ್ರೆ ಈತನ ತಾಯಿ ಅಂದ್ರೆ ಗೌತಮಿಪುತ್ರ ಶಾತಕರ್ಣಿಯ ತಾಯಿಯಾದಂತಹ ಗೌತಮಿ ಭಾಗ್ಯಶ್ರೀ ಹೊರಡಿಸಿದಂತಹ ನಾಸಿಕ ಶಾಸನದಿಂದ ಈ ಎರಡು ಬಿರುದುಗಳು ಗೌತಮಿಪುತ್ರ ಶಾತಕರ್ಣಿಗೆ ಇದ್ದುವು ಅಂತ ತಿಳಿದು ಬರುತ್ತದೆ. ಒಟ್ಟಾರೆಯಾಗಿ ಗೌತಮಿಪುತ್ರ ಶಾತಕರ್ಣಿ ಬಹಳ ಸುದೀರ್ಘವಾಗಿ ಒಂದು ಮಹತ್ವವಾದಂತಹ ಆಳ್ವಿಕೆಯನ್ನು ಮಾಡಿದ್ದ. ಶಕರನ್ನ ಸೋಲಿಸಿ ಶಕಾರಿ ಮತ್ತು ಶಿಕಾರಿ ಎಂಬ ಬಿರುದನ್ನು ತನ್ನ ಸಾಮ್ರಾಜ್ಯವನ್ನು 3 ಸಮುದ್ರಗಳಿಗೆ ವಿಸ್ತರಿಸಿ ಸಮುದ್ರ ತೋಯ ಪಿತಾಮಹ ಎಂಬ ಬಿರುದನ್ನು ಪಡೆದುಕೊಂಡ. ಬ್ರಾಹ್ಮಣರಿಗೆ ಭೂದಾನವನ್ನ ಮಾಡಿ ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಪಡೆದುಕೊಂಡ. ತನ್ನ ತಾಯಿಯ ಅಂಕಿತದಿಂದ ಆಳ್ವಿಕೆ ಮಾಡಿ ಗೌತಮಿಪುತ್ರ ಶಾತಕರ್ಣಿ ಎಂಬ ಬಿರುದನ್ನು ಸಹ ಪಡೆದುಕೊಂಡವನು ಯಾರಂದ್ರೆ ಈ ಗೌತಮಿಪುತ್ರ ಶಾತಕರ್ಣಿ ಅಂತ ಹೇಳ್ಬೋದು. ಹಾಗಾದ್ರೆ ಈ ಮನೆತನದ ಕೊನೆಯ ಅರಸನೇ ಯಾರು ಅಂದ್ರೆ 4ನೇ ಪುಲುಮಾಯಿ ಅಂತ ಹೇಳ್ಬೋದು. 4ನೇ ಪುಲುಮಾಯಿ ಈ ಮನೆತನದ ಕೊನೆಯ ಅರಸನಾಗಿದ್ದು, ಈ 4ನೇ ಪುಲುಮಾಯಿಯ ಕೊನೆಯದಿಂದಲೇ ಈ ಶಾತವಾಹನರ ಅರಸ ಕೊನೆಗೊಳ್ಳುತ್ತೆ ಅಂತ ಹೇಳ್ಬೋದು. ಈ ಶಾತವಾಹನರ ಮನೆತವನ್ನ ಆಳಿದಂತಹ ಪ್ರಸಿದ್ಧ ಅರಸರುಗಳಾಗಿರ್ಬೋದು, ಮುಖ್ಯ ಅರಸರುಗಳಾಗಿರ್ಬೋದು, ಈ ಶಾತವಾಹನರ ಇಂಟ್ರೊಡಕ್ಷನ್ ಪಾರ್ಟ್ ಆಗಿರ್ಬೋದು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಮುಂದಿನ ಕ್ಲಾಸ್ಗಳಲ್ಲಿ ಏನ್ ಮಾಡೋಣ, ಈ ಶಾತವಾಹನರ ಕೊಡುಗೆಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಶಾತವಾಹನರು ಪಾರ್ಟ್ 2 ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ, ಅಂದ್ರೆ ಚಾನಲ್ ಅಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ. ನಮ್ಮ ಟೀಚಿಂಗ್ ಲೆವೆಲ್ ಯಾವ ರೀತಿ ಇತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ಲೈಕ್ ಮಾಡಿ, ಯಾಕಂದ್ರೆ ಮೋಟಿವೇಟ್ ಆಗಿ ಮತ್ತಷ್ಟು ವಿಡಿಯೋಗಳು ನಿಮ್ಮ ಮುಂದೆ ತರಲು ನಮಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.